ಕೋಲಾರ ಲೋಕಸಭಾ ಜನತೆಗೆ ಮೊದಲಾಗಿ ನಾನು ಚಿರಋಣಿ ಆಗಿರ್ತೀನಿ. ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಮತ್ತೆ ಏನು JDS ಪಕ್ಷದ ಹೇಳಿದ್ರೆ ಕೇಳಲ್ಲ, ಮಕ ಅಡ್ಡ ಆಯ್ತಾ ಕೇಳಲ್ಲ, ಕಾರ್ಯಕರ್ತರು ಡೌನ್ ಮಾಡ್ಕೋಣ ವಿಶ್ವಾಸ ಕೊಟ್ಟು ಎಲೆಕ್ಷನ್ ನಿಂತು ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಏನು ಹೇಳಿದ್ದಾರೆ ಎರಡೂ ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳೆಲ್ಲ ಇಷ್ಟಪಡ್ತೀನಿ. ಎರಡೂ ಪಕ್ಷದ NDA ಘೋಷಣೆ ಮಾಡಿದ್ರು, ಎರಡೂ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ಮತ್ತೆ ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದರು. ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು, ಅಭ್ಯರ್ಥಿ ಮಾಡಿದ್ರೆ ಗೆಲ್ತಾರೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ರು. ಅದ್ರ ಜೊತೆಗೆ BJP ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಎರಡಕ್ಕೂ ಒಂದು ಒಳ್ಳೆ ಉತ್ತರ ಕೊಟ್ಟದ್ದು ಆಗಿದೆ ನಮ್ಮ ಕಡೆಯಿಂದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಕೌಂಟಿಂಗ್ ಎಲ್ಲ ನಡೀತಾ ಇತ್ತು, ನಮ್ಗೆ ಗೊತ್ತಾಗ್ತಾ ಏನು ಅಂತ. ಬಟ್ ಅದು ಏನು ಒಂದು ಅಪ್ಲೋಡ್ ಮಾಡಬೇಕಂದಿದ್ರೆ ಅದು ಸ್ವಲ್ಪ ಟೈಮ್ ತೊಗೊಳ್ತಾ ಇತ್ತು. ಅದಕ್ಕೆ ಅಂತರ ಬಂದಿದ್ದೆ ಹೊರತು ಬೇರೆ ಏನಿಲ್ಲ. ನಮ್ಗೆ ಗೊತ್ತಿತ್ತು ಯಾವ ಗ್ರೌಂಡಲ್ಲಿ ಹೆಂಗೆ ವೋಟ್ ಪ್ಯಾಟರ್ನ್ ಆಗ್ತಾ ಇದೆ ಅಂತ, ಅದು ನಮ್ಗೆ ಗೊತ್ತಿತ್ತು ಅಂತ. ನೀವೆಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ? ನಾವು 60,000 to 80,000 ಅಂದ್ಕೊಂಡಿದ್ವಿ. ಅದು ಕರೆಕ್ಟಾಗಿ ಅಷ್ಟೇ ಆಗಿದೆ. JDS ಪಕ್ಷ ಯಾವ ವಿಧಾನಸಭಾ ಕ್ಷೇತ್ರದಿಂದ ಜಾಸ್ತಿ ಜಯಬೇರಿ ಆಗಿದೆ ಸರ್? ಮುಳುಬಾಗಿಲು ಮತ್ತು ಬಂಗಾರಪೇಟೆ ಎರಡು ಕ್ಷೇತ್ರದ ಭಾಳ ಬಹುಮತ ಸಿಕ್ಕಿದೆ. ಅದ್ರ ಜೊತೆ ಎಲ್ಲ ಕ್ಷೇತ್ರದಲ್ಲೂ ಬಂದಿದೆ. KGF ಒಂದು ಬಿಟ್ಟು ಕಳೆದ ಲೋಕಸಭೆ ಚುನಾವಣೆ ಹೋಲಿಕೆ ಮಾಡಿದ್ರೆ ಅವರು BJP ಅಭ್ಯರ್ಥಿ 7 ಲಕ್ಷ ಓಟ್, ಈಗ ನೀವು ಮೈತ್ರಿ ಅಭ್ಯರ್ಥಿ ಅಂತ ಈಗ ಲೀಡ್ ಕಡಿಮೆ ಆಯ್ತಲ್ಲ? ಕಡಿಮೆ ಅಂತ ನೀವು ಅಂದರೆ, ಬಟ್ ಕಾಂಗ್ರೆಸ್ ಸರ್ಕಾರ ಇವಾಗ 1 ವರ್ಷ ಏನು ಅವರು ಆಡಳಿತ ಬಂದಿದ್ದಾರೆ. ಮತ್ತು ಏನು ಅವರು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಇದು. ಬಟ್ 6,80,000 ಏನು ಓಟ್ ಬಂದಿದೆ ಅದೇನು ಕಡಿಮೆ ಅಂತಲ್ಲ. ಸರ್, ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ಬಹಳ ಚಿರಋಣಿ ಆಗಿರ್ತೀನಿ, ಆ ಕ್ಷೇತ್ರದ ಜನತೆಗೆ. ಯಾಕಂದರೆ 2 ಸತಿನೂ ನನಗೆ ಅವರು ಓಟ್ ಹಾಕಿದ್ರು. ಬಟ್ ಈ ಸತಿ ಅವರು ಬಹಳ, ನಾನು ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೇನು ಅಲ್ಲಿ ನನಗೆ ಸಮಯ ಆಗಲಿಲ್ಲ. ಆದ್ರೇನು ಜನತೆ ನನ್ನನ್ನು ನಂಬಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದ್ದಾರೆ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ನಾವು ಎಲೆಕ್ಷನ್ ನಡೆಯುವಾಗ ಏನು ಹೇಳಿದ್ವು, ಏನು ನೀರಾವರಿ ಯೋಜನೆಗಳು ಒಂದು ಮಾಡಬೇಕು ಅಂತ. ಅದ್ರ ಜೊತೆ ನೀರಾವರಿ ಯೋಜನೆಗಳ ಜೊತೆ ಏನು ಯುವಕರಿಗೆ ಒಂದು ಒಳ್ಳೆಯ ಕೆಲಸಗಳು ಸೃಷ್ಟಿ ಮಾಡಬೇಕು ಅಂತ. ಆ 2 ಆದ್ಯದಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ. ನೀರಾವರಿ ಯೋಜನೆಗಳು ಮತ್ತು ಯುವಕರಿಗೆ ಮತ್ತು ಯುವತಿಯರಿಗೆ ಕೆಲಸ ಸೃಷ್ಟಿ ಮಾಡಿಸೋಕ್ಕೆ. ಇಬ್ಬರೇ ಗೆದ್ದಿರೋದು ನಮ್ಮ ರಾಜ್ಯದಲ್ಲಿ ಸರ್. ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ಕೊತಾರೆ. ನಾವು ಒತ್ತಡ ಮಾಡೋಕ್ಕೆ ಅದರಲ್ಲಿ ನಾವು ಅಷ್ಟು ಇದಲ್ಲ. ಹೈಕಮಾಂಡು, BJP ಹೈಕಮಾಂಡು ಮತ್ತು JDS ಹೈಕಮಾಂಡ್ ಅವರಿಬ್ಬರು ಇದು ಮಾಡಿಕೊಂಡು ಡಿಸೈಡ್ ಮಾಡ್ತಾರೆ. ಸರ್, ಇದೆಲ್ಲ ಹೈಕಮಾಂಡ್ ಬಿಟ್ಟಿರೋದು. ಇದು ನಾನು ಇವಾಗ ಇದು ಹೇಳೋಕ್ಕೆ ನನಗೆ ಸೂಕ್ತ ಸಮಯ ಅಲ್ಲ. ಹೈಕಮಾಂಡ್ BJP ಮತ್ತು JDS ಹೈಕಮಾಂಡ್ ಇಬ್ಬರು ಅವರು ನಿರ್ಧಾರ ಮಾಡ್ತಾರೆ. 4 ವರ್ಷ ಇದೆ, ಟೈಮ್ ಇದೆ MLA ಎಲೆಕ್ಷನ್ಗೆ. ಅದು ನಿರ್ಧಾರ ಮಾಡ್ಕೊಳ್ತಾರೆ. ಒಟ್ಟು ಮೊದಲಾಗೆ ಹೇಳ್ಬಿಟ್ಟೆ ನಾನು, ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ, ನಮ್ಮ ಕಾರ್ಯಕರ್ತರಿಗೆ, BJP ಮತ್ತು JDS ಪಕ್ಷ ಎರಡೂ ಕಾರ್ಯಕರ್ತರಿಗೆ, ಎರಡೂ ಪಕ್ಷಗಳ ಮತ್ತು ಮುಖಂಡರಿಗೆ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ. ಯಾಕಂದರೆ ನೀವು ಹೇಳ್ದಂಗೆ ನಾನು 2 ಸತಿ ಸೋತಿ 3ನೇ ಸತಿ ಎಲೆಕ್ಷನ್ ಫೇಸ್ ಮಾಡೋಕ್ಕೆ ನನಗೂ ಒಂಥರ ಏನು ಒಂದು ಕಷ್ಟ ಅಂತ ಅಂದ್ಕೊಂಡೆ. ಬಟ್ ಅವ್ರು ಏನೋ ಒಂದು ನಂಬಿಕೆ ಕೊಟ್ಟರು ಲೀಡರ್ಸು ಮತ್ತು ಕಾರ್ಯಕರ್ತರು. ಆ ನಂಬಿಕೆ ಮೇಲೆ ನಾನು ನಿಂತ್ಕೊಂಡಿದ್ದೆ. ಅದಕ್ಕೆ ತಕ್ಕ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕ್ಷೇತ್ರದ ಮತದಾರರಿಗೆ, JDS ಮತ್ತು BJP ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಮತ್ತು ಮೋದಿಯವರಿಗೆ, ದೇವೇಗೌಡರು ಅಪ್ಪಾಜಿಯವರಿಗೆ ಎಲ್ಲರಿಗೂ ಚಿರಋಣಿಯಾಗಿದೆ.